ಹೊಲಕ್ ನೀರ್ ಹಾಯ್ತಿದ್ದೀರಾ? ಅಲ್ಲ ಯಾವನ ಅಕ್ಕಿಗಳು ಬರ್ತಾವ ಹೆಂಗೆ ಅಂತ ಕಾಯ್ತಾ ಇವನಿ. ಇಲ್ಲ ಬರ್ತಾವ ಹಕ್ಕಿಗಳು. ಯಾಕೆ ಹೊಡೆ ಇಲ್ಲ ತೆರಿ ಇಲ್ಲ. ಅದೆಲ್ಲ ಕಟ್ಕೊಂಡು ನಿನ್ಗೇನ ಬೇಕು? ಒತ್ತಡನ ಯಾಕಿಲ್ಲ ಬಂದೆ ನಾನು ತಲೆ ತಿನ್ನಕ್ಕೆ. ಹಿಂಗೆ ಹೋಯ್ತಾ ಇದ್ನಲ್ಲ ಸುಮ್ನೆ ಮಾತಾಡ್ಸಿನ್ ಹೋಗವ ಅಂತ ಬಂದೆ. ಓ ಹಂಗೆ. ಭಾರಿ ರಾಗಿ ಬಹು ಬೆಳೆದೈತೆ, ಒಸಿ ಕಳೆ ಕೇಳಿಸ್ಬಿಡಿ. ಕೀಳಿಸ್ಬೇಕು ಅಂತಾನೆ ಇವನಪ್ಪ, ಆದ್ರೆ ಆಳ್ಗಳೇ ಯಾರು ಸಿಗಕ್ಕಿಲ್ವಲ್ಲ. ನಿಮ್ಗೆ ಹೆಣ್ಣಾಗ್ಲು ಬರ್ಬೇಕಲ್ಲ. ಅವ್ರೇನು ತುದ್ಗಾಲಲ್ಲ ಅವ್ರೆ ಕಡ್ಲ, ಆದ್ರೆ ಬೇವರ್ಸಿ ನನ್ ಮಕ್ಳು ಅವ್ರ ಗಂಡಿನ ಕೆಲ್ಸಕ್ಕಿಲ್ಲ ಅಂತಾರಲ್ಲ. ಅಂದಂಗೆ ನಿನ್ನೇನ್ರಲ್ಲ? ನನ್ನೇನ್ರ? ಯಾಕೆ ಯಾಕೆ ಅಂದ್ರೆ ಕಳೆ ಕೀಳಕ್ಕೆ ಅವಳು ಹುಷಾರಿಲ್ಲ ಬರಲ್ಲ ಕಣ. ಸುಳ್ಳ್ಯಾಕ್ಲಾ ಹೇಳಿಯೇ, ನೆನ್ನೆ ತಾನೇ ಅಗಸ ಮನೆ ಕತ್ತೆ ಹೊತ್ಕೊಂಡು ಹೋದಂಗೆ ಒಂದ್ ಅಡಿಗೆ ಬಟ್ಟೆ ಹೊತ್ಕೊಂಡು ಹೋಗ್ತಿದ್ದು ಸರಿಯಾಕೆ. ಈ ಒತ್ತಾರಿಂದ ಹುಷಾರಿಲ್ಲ ಕಣೇನು. ಕಳಿಸ್ಲಾ ಹೊಸಿ, ಕೂಲಿ ಜಾಸ್ತಿ ಕೊಡ್ತೀನಿ. ಅಯ್ಯೋ ಹೊಸಿ ಬಿಡೋಣ ಕೈನ. ಒಂದ್ ದಿವ್ಸ ಕಳಿಸ್ಲಾ? ಬಿಡೋಣ ಕೈನ. ಹೋಗ್ಲಿ ಅರ್ಧ ದಿವ್ಸ ಕಳಿಸ್ಲಾ? ಬರಗಿಲ್ಲ ಕಣ, ಬರಗಿಲ್ಲ. ಹೆಂಗನ ಮಾಡಿ ಅದು ಬಿಡೋಣ ಅಂದ್ರೆ ಈ ನನ್ನ ಮಗ ಆಯ್ಗೊಡ್ದೆ ಹೋಗ್ಬಿಟ್ಟಲ್ಲ. ಯಾವುದು ಅಕ್ಕಿ ಕಬ್ಬಿನ ಗದ್ದೆಗೆ ಬಿಟ್ಟದಲ್ಲ. ಯಾವುದು ಅಕ್ಕಿ ನುಗ್ಗದೆ ಅಂತ ಬಂದ್ರೆ ಈ ಕಾಳ್ಬೇಕು ನನ್ನ ಮಗವನಲ್ಲಪ್ಪ. ಏನ್ ಬಾವ ಪಂಚೆ ಬಿಚ್ಚಿ ಹೆಗಲ್ಗೆ ಹಾಕೊಂಡು ಏನ್ ಮಾಡ್ತಿದ್ದೆ? ಏನ್ ಸಮಾಚಾರ? ಕಚ್ಚಾರಕ ನನ್ನ ಮಗನೇ, ನನ್ನೇ ನಿನ್ನಂಗೆ ಅನ್ಕೊಂಡೇನ? ಆಳುಗಳು ಬರ್ಲಿಲ್ಲ, ಅದಕ್ಕೆ ನಾನೇ ನಿಂತು ನೀರ್ ಹಾಯಿಸ್ತಿದ್ದೆ. ಅದಿರ್ಲಿ, ನೀನೇ ನಿಲ್ಲಿ. ಅದೇ ಕಂಬವ, ನೀನ್ ನೀರ್ ಹಾಯಿಸ್ತಾ ಇದ್ದೆ ಅಂತ ಗೊತ್ತಾಗಿ ನೀನ್ ಮಾತಾಡ್ಸ್ಕೊಂಡು ಹೋಗವ ಅಂತ ಬಂದೆ. ಅದ್ ಸರಿ ಕಂಬವ, ಏನು ನಿನ್ ಮಗಳೇನಾದ್ರು ಕಾಗೆ ಗೀಸ್ಗೆ ಬರ್ದಿದ್ಲ ಹೆಂಗಪ್ಪ? ಅಯ್ಯ, ಕಾಗೆ ಜೊತೆಲಿ ಸಂಸಾರ ಮಾಡೋಳಿಗೆ ಕಾಗ್ದ ಬರಿಬೇಕಂತ ಎಲ್ಲ ಅನ್ಸುತ್ತೆ. ಅವಳಿಗನ್ಸಿದ್ರು ನಿನ್ ಮಗ ಕಂಜು ಸೆಲ್ ಬಿಡ್ತಾನೆ. ಅದಕ್ಕೆ ನಾಳೆ ನಾವೇ ಹೋಗಿ ನೋಡ್ಕೊಂಬರವ ಅಂತ. ಹೌದೌದು, ನಿನ್ ತಂಗಿನೂ ಅದೇ ಮಾತು ಹೇಳ್ತಿದ್ಲಪ್ಪ. ಆ ಕ್ವಾಡಂಗಿಗಳಿಗೇನೋ ನಾವು ಬೇಡವಾಗಿರ್ಬೋದು, ನಮ್ಗೆ ಅವು ಬೇಡವಾ ಅಲ್ವಾ? ಮತ್ತೆ ಈಗ ಮನೆಗೆ ನಡಿ, ಊಟ ಮಾಡಿ ಹೋಗಿ ಅಂತೆ. ಅದೇನು ಹಂಗ್ ಮೂಸ್ತಾ ಇದ್ದೀಯಾ? ಬಾವ, ನಂಗೋಸಿ ಅರ್ಜೆಂಟ್ ಕೆಲಸ ಅದೇ, ನಿಮ್ ಅಂತಕ್ ನಡಿ, ನಾನು ಹಿಂದ್ಗುಟ್ಟೆ ಬಂದ್ಬಿಡ್ತೀನಿ. ಅದೇನ್ ಅಂತ ದಿಢೀರ್ ಕೆಲಸ? ಅಯ್ಯೋ, ನಿನ್ಗೆ ಅರ್ಥ ಆಗಕ್ಕಿಲ್ಲ ಕಣ್ಮವ, ಸುಮ್ನೆ ಕಾಡ್ತೀಯ. ಕಚ್ಚೇರ್ಕ ನನ್ನ ಮಗನೇ, ಇವನ ಸತ್ತರೆ ಇವನ ಹೆಣದ ಜೊತೆನಲ್ಲಿ ಸೀರೆ ರವಿಕೆ ಲಂಗ ಇಟ್ಟು ಹುಳ್ಳಿಲ್ವೋ ದೆವ್ವಾಗಿ ಹಳ್ಳಿನೂ ಕಾಡ್ಬಿಡ್ತಾನೆ. ಯಾಕೆ ಮುಡ್ಕೊಳ ಹೂನ ಕಿವಿಲಿ ಇಟ್ಕೊಳ್ತಿದ್ದೀರಲ್ಲ? ಇನ್ನೆಲ್ಲಿ ಇಟ್ಕೊಳ್ಳಿ? ಸುಬೇ, ಸುಬೇ. ಏನ್ರಿ? ಆಹಾ, ಏನ್ ಹಾಲ್ ನೋಡ್ತಿದ್ದೀರಾ? ಈ ಸೀರೆಲಿ ಒಳ್ಳೆ ರಂಬೆ ತರ ಕಾಣ್ತಾ ಇದೀಯಾ. ಯಾಕೆ? ಅವರೆಲ್ಲ ದೇವಲೋಕದ ವೇಶ್ಯರಂತೆ, ನನ್ನನ್ನು ಅವ್ರಿಗೆ ಹೋಲಿಸ್ತಿದ್ದೀರಲ್ಲ, ಅದಕ್ಕಿಂತ ಶ್ರೀದೇವಿಗೋ ಮೇನಿಗೋ ಹೋಲಿಸಿ. ಇದಕ್ಕೆ ಯಾಕೆ ಜಗಳ ಆಡ್ತೀಯಾ? ಬಾರ ಇಲ್ಲಿ. ಎಲ್ಲಿಗ್ರಿ? ಬಾರ ಹೇಳ್ತೀನಿ. ಬಾರೇ. ಎಲ್ರಿಗೂ ಇದು ಫಸ್ಟ್ ನೈಟ್, ಆದ್ರೆ ನಮ್ಗೆ ಡೇ ಅಂಡ್ ನೈಟ್. ಅದಕ್ಕೆ ಇವತ್ತು ಆಫೀಸ್ಗೆ ರಜೆ ಹಾಕಿದೀನಿ. ನಾಚಿಕೆ ಕಣ್ಮುಚ್ಕೋ, ನಾಚಿಕೆ ಹೋಗುತ್ತೆ, ಕತ್ಲೇನು ಹೋಗುತ್ತೆ. ಒಂದ್ ನಿಮಿಷ. ಯಾರೋ ಬಾಗಿಲು ತಟ್ಟಿದ್ದಾರೆ. ನಮ್ಮನೆಗಲ್ವೇ? ಅಯ್ಯೋ, ನಮ್ಮನೆದೇ ರೀ. ಯಾರಿಲ್ಲ ಅಂತ ಅವ್ರೆ ವಾಪಸ್ ಹೋಗ್ತಾರೆ. ನೀನ್ ಮಲ್ಕೊಳ್ಳೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಾರು ಇಲ್ಲ ಅಂತ ಇಲ್ಲಿಂದ ಕೂಗಿ ಹೇಳ್ಬಿಡ. ಆಟಗಾರಿಗೆ ಬುದ್ಧಿ ಮಂದ ಅಂತ ಹೇಳ್ತಾರೆ. ಯಾರು ಇಲ್ಲ ಅಂತ ಹ್ಯಾಕ್ ಹೋಗಿ ಹೇಳುದು? ನೀವಿರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವತ್ ನೋಡಿದ್ರೆ ಹಾವು ಬಂತು, ಇವತ್ತು ಯಾವ ಬೇತಾಳ ಬಂದಿದೆಯೋ ಏನೋ. ಯಾರ್ ನೀವು? ಯಾರ್ ಬೇಕಿತ್ತು? ಇದು ತಿಪ್ಪೇಶಿ ಅವ್ರ ಮನೆನಾ? ಹೌದು. ಏನಾಗ್ಬೇಕಿತ್ತು? ಏಯ್, ಯಾರೇ ನೀನು? ಹೇಳ್ದಕ್ಕೆಲ್ಲದೆ ಮನೆ ಒಳಗಡೆ ನುಗ್ತಿದ್ಯಾ? ಹೋಗಿ ಹೊರಗೆ.
ನನ್ ಮನೆಗ್ ನಾನ್ ನುಗ್ಗಕ್ಕೆ ಯಾರನ್ ಯಾಕೆ ಕೇಳ್ಬೇಕು? ಅಷ್ಟಕ್ಕೂ ನೀನ್ಯಾರು? ಏನು ನನ್ನ ಮನೆಗ್ ಬಂದು ನನ್ನ ಯಾರು ಅಂತ ಕೇಳ್ತಿದ್ಯೇನೆ? ನಾನು ಈ ಮನೆ ಯಜಮಾನಿ. ಓ ನೀನೇ ನನ್ ಸೌತಿ. ನೋಡು, ಸೌತಿ ಗಿವತಿ ಅಂದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ತಲೆಗೆಲೆ ಕೆಟ್ಟಿದ್ಯೇನೆ? ತಲೆ ಕೆಟ್ಟಿರೋದು ನನ್ಗಲ್ಲ ಕಣೆ, ನಿನಗೆ. ನಿನಗೆ ಬೇರೆ ಗಂಡೆ ಸಿಗ್ಲಿಲ್ವಾ? ನನ್ ಗಂಡನೇ ಬೇಕಾಗಿತ್ತಾ? ಎಲ್ಲಿ ಅವರು? ಎಲ್ಲಿ? ತಿಪ್ಪೆ ತಿಪ್ಪೆ ರೀ, ಬಂದ್ರೆ ಇಲ್ಲಿ. ಯಾವಳು ಹುಚ್ಚಿ ಮನೆ ಒಳಗಡೆ ನುಗ್ಗಿದ್ದಾರೆ? ಯಾರದು? ಯಾಕೆ ಹಾಗೆ ಕಣ್ಕಂಡ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಇವಳು ಇಲ್ಲಿವರೆಗೂ ಹೇಗ್ ಹುಡ್ಕೊಂಡ್ ಬಂದ್ಲು ಅಂತನಾ? ತೆಗಿರಿ ಕೈನ. ಏನ್ ಮೈ ಮುಟ್ಟು ಮಾತಾಡ್ತಾ ಇದೀರಾ? ದೂರ ನಿಂತ್ಕೊಳ್ರಿ. ಈಗ ಹೇಳ್ರಿ, ಯಾರ್ರಿ ನೀವು? ನಿಮ್ಗೂ ನನ್ಗೆ ಏನ್ರಿ ಸಂಬಂಧ? ಏನ್ ಸಂಬಂಧನಾ? ಎರಡನೇ ಹೆಂಡತಿ ಎದುರಿಗಿದ್ದಾಳೆ ಅಂತ ಮೊದಲನೇ ಹೆಂಡತಿನ ನನಗೂ ನಿನ್ಗೂ ಏನ್ ಸಂಬಂಧ ಅಂತ ಕೇಳ್ತೀರಾ? ಇಲ್ಲಿ ನೋಡಿ ಏನ್ ಸಂಬಂಧ ಅಂತ. ನಿಮ್ ತಾಳಿ ನನಗೆ ಯಾಕೆ ತೋರಿಸ್ತಾ ಇದೀರಾ? ಇದು ನನ್ ತಾಳಿ ಅಲ್ಲ, ನೀನ್ ಕಟ್ಟಿರೋ ತಾಳಿ. ಆ? ಭದ್ರಾವತಿಲಿ ನೀವ್ ಕೆಲಸ ಮಾಡ್ತಿರುವಾಗ ಗುಟ್ಟಾಗ್ ಲವ್ ಮಾಡಿದ್ದು ಇಷ್ಟು ಬೇಗ ಮರ್ತೋಯ್ತಾ? ಲವ್ವ? ನನ್ ತಂದೆ ತಾಯಿ ಒಬ್ದೇ ಹೋದಾಗ ದೇವಸ್ಥಾನ ಕರ್ಕೊಂಡು ಹೋಗಿ ತಾಳಿ ಕಟ್ಟಿದ್ದು ಮರ್ತೋಯ್ತಾ? ಅಯ್ಯೋ, ಏನ್ ಟಿನ್ ಕಟ್ತಾವಳೆ? ನಾನೇ ಕಟ್ತಾ ಇಲ್ಲ. ಬಾಡಿಗೆ ಮನೇಲಿ ಇರಿಸ್ಕೊಂಡು 6 ತಿಂಗಳು ಸಂಸಾರ ಮಾಡಿ ಟ್ರಾನ್ಸ್ಫರ್ ಆಗಿದೆ. ಆಮೇಲೆ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಬಂದವರು ವರ್ಷಾನ್ಗಟ್ಲೆ ಆದ್ರೂ ಹೀಗ್ ಕೈ ಕಟ್ಟು ಓಡ್ ಬಂದಿದ್ದೀರಲ್ಲ, ಇದ್ ಸರಿನಾ? ಅಯ್ಯೋ ದೇವ್ರೆ, ಇದೇನಪ್ಪ ಗ್ರಾಚಾರ? ಯಾರ್ರಿ ನೀವು? ನನ್ನ ಯಾಕ್ರಿ ಗೋಳಿ ಕೊತ್ತಾ ಇದೀರಾ? ಥೂ, ನಿಮ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ಕಟ್ಕೊಂಡಿರೋ ಹೆಂಡ್ತಿನೇ ಯಾರು ಅಂತ ಕೇಳ್ತಾ ಇದ್ದೀರಲ್ಲ, ನೀವ್ ಉದ್ಧಾರ ಆಗ್ತೀರಾ? ನನ್ ಬಾಳ್ ಹಾಳ್ ಮಾಡಿದ್ ಸಾಲ್ದು ಅಂತ ಈ ಹುಡುಗಿ ಬಾಳ್ ಬೇರೆ ಹಾಳ್ ಮಾಡ್ತಿದ್ದೀರಾ? ಕನ್ನಡಕ ತೆಗೆದ್ರೆ ಕಣ್ ಕಾಣಲ್ಲ. ಈ ಮುಸುಡಿಗೆ ಇಬ್ರು ಹೆಂಡ್ತಿದ್ರೆ ಕೇಳು. ಬರ್ರಿ ಕಡೆ. ಲೇ ಸುಬ್ಬಿ, ಅವ್ಳ ಮಾತ್ ನಂಬೇಡ ಕಣ. ದೇವ್ರನಗಳು ಯಾರು ಅಂತ ನನಗೆ ಗೊತ್ತಿಲ್ಲ. ಸಾಕು, ಮುಚ್ಚಿರಿ ಬಾಯ್ನ. ನಿಮ್ ಯೋಗ್ಯತೆನ ಪಾರ್ಟಿ ಅವತ್ತು ನೋಡಿದ್ನಲ್ಲ. ಮದುವೆಗೆ ಮುಂಚೆ ಶೋಭನದ ಬಗ್ಗೆ ಮಾತಾಡುವಾಗ್ಲೇ ನಾನು ಎಚ್ಚೆತ್ಕೋಬೇಕಾಯ್ತು, ನೀವು ನಾಯಿ ಬಾಳ ಅಂತ. ಆದ್ರೆ ದುಡುಕಿ ಮಾವಂತ ಮನಸ್ಸು ಕೊಟ್ಟಿದ್ದಕ್ಕೆ ನನ್ ಬಾಳಿಗೆ ಮಣ್ಣು ಹಾಕ್ಬಿಟ್ರಲ್ರಿ. ನೀವು ಮೋಸ ಮಾಡೋದಕ್ಕೆ ನಾನು ಸಿಗ್ಬೇಕಾಯ್ತಾ? ಏನ ಹೊರೋನ್ಗೆ ಹಿಂದೇನು ಮುಂದೇನು ಎಲ್ಲ ಬಂದೆ. ಅಯ್ಯೋ ರಾಕ್ಷಸಿ, ನನ್ನ ಬಾಳಿಗೆ ಬೆಂಕಿ ಇಡ್ತಾ ಇದ್ದೇನೆ ನಿನ್ನ. ಒಂದು ಏಟ್ ನನ್ನ ಮೈ ಮೇಲೆ ಬಿದ್ರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ನನ್ನ ನಂಬಿಸಿ ಮದ್ವೆಯಾಗಿ ಮೋಸ ಮಾಡಿದ್ದಕ್ಕೆ 3 ವರ್ಷ. ನನಗ್ ಗೊತ್ತಿಲ್ಲದೆ 2ನೇ ಮದ್ವೆ ಆಗಿದ್ದಕ್ಕೆ 3 ವರ್ಷ. ನನ್ ಮೇಲೆ ಕೈ ಎತ್ತಿದ್ದಕ್ಕೆ 1.5 ವರ್ಷ. ಒಟ್ಟು 7.5 ವರ್ಷ. ಗೊತ್ತಾಯ್ತಾ? ಏನ ಎದುರಿಸ್ತಾ ಇದೀಯಾ? ಇಲ್ಲ, ಎಚ್ಚರಿಸ್ತಾ ಇದೀನಿ. ಮರ್ಯಾದೆಯಾಗಿ ಅವಳಿ ಮನೆಯಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರು ಬಂದ್ ಕಳಿಸ್ಬೇಕಾಗುತ್ತೆ. ಸುಬ್ಬಿ, ಏನೇ ಮಾಡ್ತಾ ಇದ್ಯಾ? ಕಣ್ ಕಾಣಿಸ್ತಾ ಇಲ್ವಾ? ನಿಮ್ಮ ನಂಬಿದ್ದಕ್ಕೆ ಕೊಟ್ರಲ್ಲ ತಿರುಪ್ತಿ ಚೊಂಬು. ಗೋವಿಂದ ಗೋವಿಂದ ಅಂತ ತವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಬೇಡ ಕಣೆ. ಶ್ರೀಕೃಷ್ಣ ಅಯ್ಯೋ, ಆತ್ಮ. ಅಯ್ಯೋ. ಹಾಡ್ ಹಗ್ಲಲ್ಲೇ ಮಂಚ ತುಂಬಾ ಹೂ ಹಾಕೊಂಡು ಹೀಗ್ ಕೂತಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಾನ್ ಮುಡ್ಕೊಳಕ್ಕೆ ಎಂಟಾಣಿ ಹೂವ ತಂದ್ಕೊಡಿ ಅಂದ್ರೆ ಎಷ್ಟು ಜಿಪ್ಪಣ್ತನ ಮಾಡ್ತಾ ಇದ್ರಿ. ಸೂರ್ಪಣಕ್ಕೆ ಸತ್ಯ ತಲೆ ಮೇಲೆ ಹೊಡೆದ ಹೇಳ್ತಾ ಇದೆಯಲ್ಲ. ಯಾವ ಜನ್ಮ ಶತ್ರು ನೀನು? ಎಲ್ಲಿಂದ ಬಂದೆ? ಅವ್ಳು ಬೇರೆ ಹೋಗ್ತಾ ಇದ್ದಾಳಲ್ಲಪ್ಪ, ಇವಳು ಮಾತು ಕೇಳ್ಕೊಂಡು. ಸುಬ್ಬಿ, ನನ್ನ ಮಾತು ಕೇಳ. ಬಿಡ್ರಿ ಕೈನ, ನಿಮ್ ಹೊಲದ ಕೈಯಿಂದ ನನ್ನ ಮುಟ್ಬೇಡಿ. ಇಲ್ಲೇ ಇಟ್ಕೊಂಡು ಆ ಕಡೆ ಒಬ್ಳು ಈ ಕಡೆ ಒಬ್ಳು ನಿಮ್ ಜೊತೆ ಚಕ್ಕಂದ ಆಡ್ಬೇಕಾ? ಬಿಡ್ರಿ. ಅಯ್ಯೋ ಬಿಡ್ರಿ. ಯಾವ ಕಡೆಗೆ ಬಂದು ಕೂರ್ಸ್ಕೊಂಡೆ ದರ್ಬೇಸೆ. ನಿನ್ಗೆ ಆಮೇಲೆ ಮಾತಾಡ್ತೀನಿ. ಸುಬ್ಬಿ, ಆಯ್ತೇನ್ರೋ? ಬಂದ ಅರಳಪ್ಪಲೆ ಹೊರಡೋಣ ಬಾವಾ. ಮನ್ಮಥ ಮುಂಡೆದೆ. ಯಾಕೆ ಚೆನ್ನಾಗಿಲ್ವಾ? 3 ಕತ್ತೆ ವಯಸ್ಸಾಗಿದೆ, ಓಹೋ. ಹುಡುಗನ್ ತರ ರೆಡಿಯಾಗಿ ಬಂದ್ಬಿಟ್ಟ. ಹಳ್ಳಿ ಅಂದ್ರೆ ಪಟಾಪಟಿ ಚಡ್ಡಿ, ಪ್ಯಾಟೆ ಅಂದ್ರೆ ನೋಡೋ ಟ್ರಿಮ್ ಆಗಿ ಡ್ರೆಸ್ಸು. ನೋಡ್ಬಾವಾ, ಕಾಲಕ್ಕೆ ತಕ್ಕಂಗೆ ಯಾಸ, ಹಳ್ಳಿಗೆ ತಕ್ಕಂಗೆ ಭಾಷೆ. ನೋಡೋ, ರಸಿಕತೆ ಇಲ್ದಲಿರೋದು ಒಂದ್ ಜೀವನನ ನೀನು ಇದೆಯಪ್ಪ. ನೋಡೋ, ನನ್ನ ವಿಷಯಕ್ಕೆ ಬರಬೇಡ, ಸರ್ ಹೋಗಲ್ಲ. ಈಗ್ಲೇ ಹೇಳ್ತಾ ಇದ್ದೀನಿ. ಏನು ಮೂಸ್ತಾ ಇದ್ದಾನಲ್ಲಪ್ಪ. ಅಯ್ಯೋ ಬಾವಾ, 5 ನಿಮಿಷ ಕೆರೆ ಕಡೆಗೆ ಹೋಗ್ಬಂದ್ಬಿಡ್ತೀವಿ ಬಾವಾ.
ಕಚ್ಚಾರ್ಕ ನನ್ ಮಗನೇ. 25 ವರ್ಷದಿಂದ ಇದೇ ಬೈಗ್ಲ ಬೈತಾ ಇದೆಯಾ ನೀನು? ನೀನು 25 ವರ್ಷದಿಂದ ಬದಲಾಗ್ಲೇ ಇಲ್ವಲ್ಲೋ? ಅಯ್ಯೋ ನನ್ ತಪ್ಪು ತಿಳ್ಕೊಳ್ಳದೆ ಆಗೋಯ್ತು ನೀನ್ ಬಾಳೆವು. ನೋಡು, ಯಾರು ದುಡ್ಡು ಕೊಡ್ಬೇಕು, ಬೇಗ ವಸೂಲಿ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು. ಇಲ್ಲ, ನಿನ್ ದುಡ್ಡನ್ನ ನಾನು ಕಂಡಿದ್ದೀನಿ. ಸೀತಾ, ಬೇಗ ಬನ್ರೆ, ಶೆಟ್ಟಿ ಸಿಂಗಾರ ಆಗೋಷ್ಟಲ್ಲಿ ಪಟ್ನ ಹಾಳಾಯ್ತು ಅಂತ. ಇನ್ 5 ನಿಮಿಷ ಬಿಟ್ರೆ ಇವನ್ನೆಲ್ಲಾದ್ರೂ ಹಾಳಾಗೋಗ್ತಾನೆ. ಶಿವನೇ ಬರ್ತಾ ಇದ್ದೀವಲ್ಲ, ಅದೇ ಹಂಗ್ ಹೊಡ್ಕೊತೀರಾ? ಬಾತ್ಗೆ ನೀವ್ ಹಿಂಗೆ ಒತ್ತು ಮಾಡ್ತಾ ಇದ್ರೆ ಅಳಿನ ಮನೆ ಸೇರೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತೆ. ನಡೀರಿ ನಡೀರಿ. ನಡಿ, ಸೂಟ್ ಕೇಸ್ ತಗೋ. ಇವಳೆಲ್ಲ ನಾವು ಓಲ್ಡು ಅಂದ್ರೆ ಜಂಬೂ ಸವಾರಿನೇ ತಗೊಂಡು ಹೊರ್ತಾಳೆ. ಬಾಬಾ ಓಹ್ ತಗೊಳಪ್ಪ, ಬೀಗ ಬೀಗರು ಎಲ್ಲಿಗೆ ಹೊಂಟಾಗೈತೆ? ಅಜಾಮತಿ ಮಾಡಕ್ ಹೋಗ್ತಾ ಇದೀವಿ, ಬತ್ತೀಯಾ? ಅಪಶಕನದ ನನ್ನ ಮಗನೇ, ಮಗಳ ಮನೆಗೆ ಹೋಗ್ತಿದೀವಿ. ಮಗಳ ಮನೆಗ ಅಲ್ಲಿ ನೋಡಿ, ಇಟ್ಲ ಕಡೆ ಅವರೇ ಬರ್ತಾವ್ರೆ. ಶಿವನೇ ಕೈಯಲ್ಲಿ ಸೂಟ್ಕೇಸ್ ಇಟ್ಕೊಂಡು ಒಬ್ಳೆ ಬರ್ತಾವಳೆ. ಸುಬ್ಬು, ಏನಾಯ್ತವ್ವ? ಏನವ ಇಕ್ಕಿದಂಗೆ ಒಬ್ಳೆ ಬಂದ್ಬಿಟ್ಟೆ? ಎಲ್ಲಿ ನಿನ್ ಗಂಡ ಬೇವರ್ಸಿ ನನ್ನ ಮಗ? ಏನಾಯ್ತಮ್ಮ? ಅಪ್ಪ, ಏನಾಯ್ತೆ? ಅದೇನಾಯ್ತು ಅಂತ ಕೇಳಿ. ಹೇಳ್ಬಾ, ಏನಾಯ್ತೆ? ನಿನ್ ಮಾತ್ ಕೇಳ್ದೆ ನಾನು ಅವ್ರನ್ನ ಮದ್ವೆ ಮಾಡ್ಕೊಂಡು ಮೋಸ ಹೋಗ್ಬಿಟ್ಟೆ. ಶಿವನೇ ಅವನೇನ್ ಮಾಡ್ದ ಅಂತ ಹೇಳಿ ನಮ್ಸಿ ಕುತ್ಕೆ ಕೊಯ್ದ್ಬಿಟ್ರಮ್ಮ. ಅದೇನಂತ ಸ್ವಲ್ಪ ಬಿಡ್ಸೇಳಮ್ಮ. ನನ್ ಬಾಳ್ಗೆ ಬೆಂಕಿ ಹಾಕ್ಬಿಟ್ರು. ಅದನ್ನ ಯಾವ ಬಾಯಿಂದ ಹೇಳಿ? ಅಯ್ಯೋ, ಶಿವ ಕೊಟ್ಟಿರೋದು ಒಂದೇ ಬಾಯಿ, ಆ ಬಾಯಿಂದಲೇ ಹೇಳಮ್ಮ. ಆ ಬೇವರ್ಸಿ ನನ್ನ ಮಗ ಏನ್ ಮಾಡ್ದ ಅಂತ. ನನಗೂ ಮೊದ್ಲು ಬೇರೊಬ್ಬಳನ್ನ ಮದ್ವೆ ಮಾಡ್ಕೊಂಡಿದ್ರೆ, ಈಗ ಅವಳು ಬಂದು ರಣರಂಪ ಮಾಡಿ ನನ್ನನ್ನು ಓಡಿಸಿ ಠಿಕಾಣ ಹಾಕೊಂಡು ಕೂತಿದ್ದಾಳೆ. ಏನೇ ನೀ ಹೇಳೋದ್ ನಿಜನಾ? ಹೌದಪ್ಪ. ನನ್ನ ಮಗನೇ ತಿಪ್ಪೇಸಿ ಗುಲೇಬ ಕಾವಲಿ, ನನ್ನ ಮಗನೇ ಎಂಥ ಕೆಲಸ ಮಾಡಿದ್ಯೋ. 2ನೇ ಮದುವೆ ಆಗಿ ಈ ಲಿಂಗಣ್ಣನಿಗೆ ತಕ್ಕನಾದ ಮಗ ಅಂತ ನಿರೂಪಿಸ್ಬಿಟ್ಟಿದ್ಯಾ. ನಿನ್ ಕೈಗೆ ಬಂಗಾರದ ಕಡ್ಗ ಹಾಕ್ತೀನಿ. ಲೈ, ಏನೇ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಬೇಗ ಬಾರ, ಇರೇ ಸೊಸೆ ನೋಡ್ಕೊಂಬರೋಣ. ನನ್ನ ಮಗನೇ, ಪ್ಲೀಸ್. ನನ್ನ ಮಗಳು ಬಾಳ ಹಾಳಾಯ್ತು ಅಂತ ನಾವು ಸಂಕಟ ಪಡ್ತಿದ್ರೆ ನಿನ್ನ ಮಗ ಮಾಡಿದ್ದೆ ಸರಿ ಅಂತ ನೀನ್ ಸಂತೋಷ ಪಡ್ತಿದ್ಯಾ? ನಿನಗೊಂದು ಗತಿ ಕಾಣಿಸ್ತೆ ಬಿಡೋದಿಲ್ವಾ ಇವತ್ತು? ಸಮಾಧಾನ ಮಾಡ್ಕೊಳ್ಳಿ, ಮನೆ ಹಾಳಾಗೋಗಿದ್ದೀರಿ, ನಿಮಗೆ ಕೈ ಮುಗಿತೀನಿ. ಅಟ್ಟಿಗೆ ಬೆಂಕಿ ಬಿದ್ದಿದ್ರೆ ಈ ನನ್ನ ಮಗ ಗಳ ಹಿರಿಯೋ ಕೆಲಸ ಮಾಡ್ತಿದ್ದಾನೆ, ಇವನ್ ಸುಮ್ನೆ ಬಿಡ್ಬೇಕಾ? ಏನು ಮಾಡ್ತೀಯಾ? ಏನ್ ತಾಂಡವ ನೃತ್ಯ ಮಾಡ್ತೀಯಾ? ನನ್ನೇನು ಮಾಡಕ್ಕಾಗಲ್ಲ ನಿನ್ ಕೈಲಿ. ಏನ್ ತಲೆ ಹೊಡಿತ್ಯಾ? ಜೈಲ್ಗೆ ಹೋಗ್ಬಿಡ್ತೀಯ ಹುಷಾರು. ಅವನ್ ಕುದ್ರೆ ಅವನ್ ಮೈದಾನ, ಇಷ್ಟ ಬಂದಾಗ ಓಡಿಸ್ಕೊಂಡ. ಎಲ್ಲಿ ಮನೆ ಹಾಳಾಗೋಗ್ತಿದೆ? ಎಂತ ಮಾತಾಡ್ತಿದೆ ನೀವು? ನೀವೇನ್ ಮನುಷ್ಯರ ರಾಕ್ಷಸರು? ತೆಗೆದು ಬುಟ್ಟೆ ಅಂದ್ರೆ 32 ನೆಲ ಕಚ್ಕೊಂಡ್ಬಿಡ್ಬೇಕು. ನೋಡೋ, ನಾನಂತೂ ಹೋಗಿ ನಾನು ಹೊಸ ಸೊಸೆ ನೋಡೋದೇ ಸೈ. ನೀನ್ ಇಷ್ಟವಾದ್ರೆ ಬಾ, ಇಲ್ಲ ನಿನ್ನ ಮುದ್ದಿನ ಸೊಸೆ ಬಂದವಳೆ ನೋಡು ತವ್ರ ಮನೆಗೆ, ಅವಳು ನೋಡ್ಕೊಂಡು ಅವಳ ಮನೇಲೆ ಬಿದ್ದಿರು. ನೋಡೋ, ನಿನ್ಗೋಸ್ಕರ ನಾನು ಬಸ್ ಸ್ಟ್ಯಾಂಡ್ ಕಾಯ್ತಾ ಇರ್ತೀನಿ, ಹುಷಾರು. ನೋಡ್ತೇನೆ ನಿಮ್ಮ ಅಣ್ಣನ ಹಲಾಲ್ ಕೊಡ್ತಾನ. ಇಷ್ಟಕ್ಕೆಲ್ಲ ಕಾರಣ ನೀನೇನೆ. ಬೇಡ ಬೇಡ ಅಂದ್ರೂ ಅಣ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಕುಣಿದಾಡ್ಕೊಂಡು ಮದುವೆ ಮಾಡ್ತಿಯಲ್ಲ. ಈಗ ಅದೇನ್ ಮಾಡ್ತೀಯ ಮಾಡು. ಶಿವನೇ ನಾನೇನ್ರಿ ಮಾಡ್ದೆ? ಅವನಿಂಗ್ ಮಾಡ್ತಾನೆ ಅಂತ ಏನಾದ್ರು ಕನಸ್ಕೊಂಡಿದ್ದ? ನೋಡಿ, ಹೆಂಗಿದ್ರು ಊರ್ಗೊಂಟಿದೀವಿ, ಅಲ್ಲಿ ಹೋಗಿ ಏನಾಯ್ತು ಅಂತ ತಿಳ್ಕೊಂಡು ಅವನ್ಗೋಗುದು ಬುದ್ಧಿವಾದ ಹೇಳಿ ಮಗಳನ್ನ ಮನೆಗ್ ಸೇರ್ಸಿ ಬರೋಣ ಬನ್ನಿ. ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ಅಪ್ಪ ಮಗನಿಬ್ಬರನ್ನು ಕೊಚ್ಚ ಹಾಕಿ ಅವ್ರ ಮನೇನ ಸ್ಮಶಾನ ಮಾಡ್ಬಿಡ್ತೀನಿ. ನೀನೇ ಹೋಗಿ ಅವನ ಹತ್ರ ಮಾತಾಡು. ನಿನ್ನ ಮಾತಿಗೆ ಬೆಲೆ ಕೊಟ್ನೋ ಸರಿ, ಇಲ್ಲಾಂದ್ರೆ ಅವನಿಗೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ದಿಟ ಕಂಡ್ರವ, ಉರಿಯೋ ಬೆಂಕಿಗೆ ಬಿಸಿ ತುಪ್ಪ ಉಯ್ದಂಗ ಆಯ್ತದೆ. ಹೆಂಗೋ ಅಣ್ಣ ಅತ್ತಿಗೆ ಹೊಂಟಾಯ್ತವ್ರೆ, ನೀವು ಮಗಳನ್ನ ಕರ್ಕೊಂಡು ಹೋಗಿ ಓಸಿ ಅಳಿನ ಬುದ್ಧಿ ಹೇಳಿ ಸರಿ ಮಾಡ್ಬಿಟ್ಟು ಬನ್ನಿ. ಗೊತ್ತಾಯ್ತದೆ, ಬಸ್ಸಿ ಗೊತ್ತಾಯ್ತದೆ. ನಡಿ. ಕಾಲ ಕೆಟ್ಟೋಗಿದ್ದೀರಿ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗೋದಿಲ್ಲ. ಅಲ್ಲ, ಮಳ್ಳಂಗ್ ಇದ್ಕೊಂಡು ಎಂತ ಕೆಲಸ ಮಾಡ್ದ ನೋಡಿ. ನೋಡ್ರಿ, ಲೆಕ್ಕಕ್ಕೆರಡು, ಲೆಕ್ಕಕ್ಕಿಲ್ದೆ ಇರೋದು ಅದೆಷ್ಟೋ ಏನೋ. ಅಯ್ಯೋ ಬಂದು ರೀ. ಅದ್ಯಾಕ್ರಮ್ಮ ಹಾಗ್ ನೋಡ್ತಾ ಇದ್ದೀರಾ? ಗಂಟ್ಲಲ್ಲಿ ಗಾಳ ಸಿಕ್ಕಾಕೊಂಡಿರ್ತಾರ? ನನ್ ಮುಖದಲ್ಲಿ ಏನ್ ಕೋತಿ ಕುಣಿತಾ ಇದ್ಯಾ? ಅದ್ಯಾಕ್ರಿ ಹಂಗ ಹೇಳ್ತೀರಾ? ಅಲ್ಲ, ನೀವು ನಿಜವಾಗ್ಲೂ ತಿಪ್ಪೇಶ್ ಅವರ ಹೆಂಡ್ತಿನಾ? ಯಾಕೆ? ನಿನ್ ಗಂಡನ್ಗೆ ನಿನ್ ಪರ್ಮನೆಂಟ್ ಹೆಂಡ್ತಿ ಅಲ್ವಾ? ಕಣ್ಸಲ್ವಾ? ಅವ್ರ ಕೈಯಾರೆ ಕಟ್ಟಿರೋದು. ಏನ್ ಮಾಡ್ಲಿ, ಹಾಳಾಗ್ ನನ್ ಜಾತಕದಲ್ಲಿ ಸವತಿ ರೋಗ ಇದೆ. ಅವ್ರ ಜಾತಕದಲ್ಲಿ
ಇಬ್ರೆ ಹೆಂಡ್ತಿರಿ ಯೋಗ ಇದೆ. ನನ್ನ ಜಾತಕದಲ್ಲಿ ವೈಭೋಗದ ಭೋಗವಿದೆ. ಒಬ್ಬ ಮಗ, ಇಬ್ಬರು ಸೊಸೆಯಂದಿರ ಅನುರಾಗವಿದೆ. ಅಂದ್ರೆ ನೀವು ಅವರು ತಿಪ್ಪೇಶ್ ಅವರ ಅಪ್ಪ ಅಂದ್ರೆ ನಿಮ್ಮ ಮಾವ. ನನ್ನ ಹೆಸರು ರಾಣಿ ಅಂತ. ಆಶೀರ್ವಾದ ಮಾಡಿ ಮಾವ. ಮುತ್ತಿನಂತಹ ಸೊಸೆ, ದೀರ್ಘ ಸುಮಂಗಲೀ ಭವ. ಒಬ್ಬನೇ ಒಬ್ಬ ರಾಜಕುಮಾರನಂತಹ ಪುತ್ರ ರತ್ನವನ್ನು ಪಡೆದು 10 ಜನ ಸವತಿಯರನ್ನು ಪಡೆತಾಯಿ. 10 ಜನ ಸೌತೀರಾ? ಅಯ್ಯ, 2 ಮದುವೆ ಮಾಡ್ಕೊಳ್ಳೋದಕ್ಕೆ ನಿನ್ ಗಂಡ 7 ಕೆರೆ ನೀರ್ ಕುಡ್ದಂಗ್ ಆಡ್ತಾವನೆ. ಇನ್ 10 ಮದುವೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ನೋಡಿ ಅಣ್ಣ, ಏನ್ ಮಾತಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಬಾ ಸಾಕು. ಲೇ ಹಳ್ಳಿ, ನೋಡು ನನ್ ಸೊಸೆನ ಒಳ್ಳೆ ತಿದ್ದಿದ ದಂತದ ಗೊಂಬೆ ಇದ್ದಾಗಿದ್ದಾಳೆ. ಅವ್ಳ ದಂತದ ಗೊಂಬೆ, ನಾನು ಮಣ್ಣಿನ ಗೊಂಬೆ. ನೀವ್ ಸ್ವಲ್ಪ ಸುಮ್ನಿರ್ತೀರಾ? ಓ ಸೊಸೆ, ಇವಳೇ ನಿಮ್ಮ ಅತ್ತೆ. ಈ ಢಾಕಿಣಿಯ ಕಾಲಿಗೂ ನಮಸ್ಕರಿಸು. ಆಶೀರ್ವಾದ ಮಾಡಿ ಅತ್ತೆ. ಏನು ಬೇಕಾಗಿಲ್ಲ. ಅಯ್ಯೋ, ಯಾಕೆ ಹಾಕಿ ಸಿಡುತ್ತಾ ಇದ್ದೀರಾ? ದೂರದಿಂದ ದಣದ್ ಬಂದಿದ್ದೀರಾ? ಶರ್ಬತ್ ಕೊಡ್ತೀನಿ, ತಣ್ಣಗ್ ಕುಡ್ದು ನುಣ್ಣಗ್ ಮಾತಾಡೋಣ. ಬೇಕಾಗಿಲ್ಲ. ಇವಳು ಆಚೆ ಹೋಗೋವರೆಗೂ ನಾನು ಒಳಗ್ ಬರಲ್ಲ ಅಂತ ಹೇಳಿ ಅತ್ತೆ. ಗೊತ್ತಾಯ್ತೇನ್ರಿ? ಹಾಗಾದ್ರೆ ಈ ಜನ್ಮದಲ್ಲಿ ಅವಳು ಒಳಗ್ ಬರಕ್ಕಾಗಲ್ಲ ಅಂತ ಹೇಳಿ ಮಾವ. ಗೊತ್ತಾಯ್ತಾ? ಅದ್ ಹೇಗ್ ಆಗಲ್ವೋ ನಾನು ನೋಡ್ತೀನಿ ಕಣೆ. ಎಲ್ರಿ? ಇಲ್ಲೇ ಬನ್ನಿ ಸರ್, ನಡೀರಿ. ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ. ನೋಡಿ, ಇವಳ ನನ್ನ ಬ್ಲಾಕ್ ಮೇಲ್ ಮಾಡಿ ನನ್ನ ಬಾಳ ಬೆಂಕಿ ಹಚ್ಚಿರೋಳು. ಯಾರಮ್ಮ ನೀನು? ಯಾಕೆ ಇವ್ರಿಗೆಲ್ಲ ಬಂದು ತೊಂದರೆ ಕೊಡ್ತಾ ಇದೀಯಾ? ನಡಿ ಸ್ಟೇಷನ್ಗೆ. ಅಯ್ಯೋ ಪಾಪಿ, ಮಾಡೋದೆಲ್ಲ ಮಾಡ್ಬಿಟ್ಟು ಪೊಲೀಸ್ನವ್ರು ಕರ್ಕೊಂಡ್ ಬಂದಿದ್ದೀರಾ? ಗಂಡ್ಸಾಗಿ ಕಟ್ಕೊಂಡಿರೋ ಹೆಂಡತಿನ ಪೊಲೀಸ್ನವ್ರು ಹಿಡ್ಕೊಳಕ್ ನಾಚಿಕೆ ಆಗಲ್ಲ ನಿಮ್ಗೆ? ನೀನ್ ಮಾತಾಡ. ನೀನ್ ಯಾವ ಸಿಮೆ ಹೇಳ್ತೀನಿ? ನನ್ನ ಹೆಂಡತಿ ಇವಳು. ಅಗ್ನಿ ಸಾಕ್ಷಿಯಾಗೆ ಇವಳ ನಾನು ಮದುವೆ ಆಗಿರೋದು. ಅಯ್ಯೋ, ಹಾಗಾದ್ರೆ ದೇವಸ್ಥಾನದಲ್ಲಿ ಮದ್ವೆ ಆಗಿರೋದಕ್ಕೆ ಬೆಲೆನೇ ಇಲ್ವಾ ಇನ್ಸ್ಪೆಕ್ಟ್ರೆ? ಮದುವೆ ಎಲ್ಲಾದ್ರೂ ಮದುವೆನೆ, ಆದ್ರೆ ಮದುವೆ ಆಗಿರೋದಕ್ಕೆ ಸಾಕ್ಷಿ ಇದೆಯಾ? ನೋಡ್ದ ಇನ್ಸ್ಪೆಕ್ಟ್ರೆ, ಸಿಗಾಕೊಂಡ್ಬಿಟ್ಲು. ಆಹಾ, ಮಳ್ಳಿ ನೋಡ್ದಂಗ್ ನೋಡ್ತಾಳ ಕಣ್ಕಂಡ್ ಬಿಟ್ಕೊಂಡು. ಏನ್ ಮುಖ ನೋಡ್ತಾ ಇದೀಯಾ? ಗಂಟೆ ಮುಟ್ಟೆ ಕಟ್ಟಿ ಜಾಗ ಖಾಲಿ ಮಾಡು, ಇಲ್ಲ ಕಮ್ಮಿ ಹಿಡಿಸ್ಬೇಕಾಗುತ್ತೆ. ನೋಡ್ದ ಹೆಂಗೋದ್ಲು? ಈಗ್ಲ ಅದನ್ನ ನಂಬ್ತೀಯ? ಬಾರಿ ಒಳಗೋಣ. ಬಿಡ್ರಿ, ಮೊದ್ಲು ಅವಳು ಹೊರಗೆ ಹೋಗ್ಲಿ, ಆಮೇಲೆ ನಾನು ಒಳಗ್ ಬರ್ತೀನಿ. ಅಯ್ಯೋ, ಸಾಕ್ಷಿಗಳು ಸಾಕಾ? ಇನ್ನು ಬೇಕಾ? ಇನ್ಸ್ಪೆಕ್ಟ್ರೆ, ದೇವರೊಳಗೂ ನಾನು ಇವಳ ಮದುವೆ ಆಗಿಲ್ಲ. ಇದ್ರಲ್ಲೇನೋ ಮೋಸ ಇದೆ. ಇದ್ರಲ್ಲೇನೋ ಮೋಸ ಇದೆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಹೆಣ್ಮಕ್ಳನ್ನ ನಂಬಿಸಿ ಮೋಸ ಮಾಡಿದ್ದು ಅಲ್ದೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ನಾಟಕ ಆಡ್ತೀಯ? ಸ್ಟೇಷನ್ಗೆ. ಇನ್ಸ್ಪೆಕ್ಟ್ರೆ, ಬಿಡಿ ಅವ್ರನ್ನ. ನಾನ್ ಕಂಪ್ಲೇಂಟ್ ಕೊಟ್ರೆ ತಾನೆ ಅವ್ರನ್ನ ಅರೆಸ್ಟ್ ಮಾಡಕ್ಕಾಗೋದು. ಏಯ್, ಕೇಳಿದ್ದೇನು? ಇವ್ರಿಗೋಸ್ಕರ ಬಿಡ್ತಾ ಇದ್ದೀನಿ. ಮಾಡಿದ ತಪ್ಪನ್ನ ಒಪ್ಕೊಂಡು ಇವರಿಬ್ಬರ ಜೊತೆ ಅನುಸರಿಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗು, ಗೊತ್ತಾಯ್ತಾ? ಮೇಡಮ್, ಇವನ್ ಮತ್ತೇನಾದ್ರೂ ಕಿರಿಕ್ ಮಾಡಿದ್ರೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. 1-2 ದಿನ ವರ್ಕ್ ಮಾಡ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು. ತಿಪ್ಪು, ಲೋಪರ್ ನನ್ನ ಮಗನೇ, ಎಂತ ರಾಜ ಮಹಾರಾಜರೇ 106 ಜನ ಎಂಟ್ರಿ ಕಟ್ಕೋತಾರೆ, ನಿನ್ಗಿಬ್ರು ಕಟ್ಕೊಳಕ್ ಏನೋ ದೊಡ್ಡರಾಗ? ಇವ್ರು ಒಪ್ಕೊಂಡ್ರು, ನಾನು ಒಪ್ಕೋಬೇಕಲ್ಲ. ಯಾಕೆ? ನಾನು ಇವ್ರ ಮೊದಲನೇ ಹೆಂಡತಿ, ಇವ್ರು ನನ್ ಜೊತೆಲೇ ಇರ್ಬೇಕು. ಹೌದೌದು, ಅದೇ ನ್ಯಾಯ. ಬಿನ್ನಾಡ್ಗಿತ್ತಿ ಗುಟ್ಟಾಗ್ ಮದ್ವೆ ಮಾಡ್ಕೊಂಡಿರೋ ನಿನಗೆ ಇಷ್ಟಿರ್ಬೇಕಾದ್ರೆ ನಾನು ಕಂಬ ಸುತ್ತಿ ಅಗ್ನಿ ಸಾಕ್ಷಿಯ ಕೈ ಹಿಡ್ದಿರೋಳು ಕಣೆ. ಇವ್ರು ನನ್ ಗಂಡ, ನನ್ ಜೊತೆಲೇ ಇರ್ಬೇಕು. ಅದ್ ಎಷ್ಟ್ ದಿನ ಇರ್ತಾರೋ ನಾನು ನೋಡ್ತೀನಿ. ಆಗ್ಬೇಕು ನನ್ ಮಗನಿಗೆ. ತಿಪ್ಪೇಶಿ, ಯಾಕೋ ಇಂತ ಕೆಲಸ ಮಾಡ್ದೆ? ನನ್ ಮಗ್ಳು ಏನ್ ತಪ್ಪು ಮಾಡಿದ್ಲು ಅಂತ ಹಿಂಗ್ ಮಾಡ್ದೆ? ಅಯ್ಯೋ ಅತ್ತೆ, ಅವಳು ಹೇಳಿದಲ್ಲ ಕಟ್ಕತೆ. ಮುಚ್ಚಲಿ ಬಾಯಿ. ಅಮ್ಮ ಅಳ್ಬೇಡಮ್ಮ. ಗಂಡ ಬಿಟ್ಟವಳು ಅನ್ನಿಸ್ಕೊಂಡು ತವ್ರ ಮನೇಲಿದ್ದು ನಿಮ್ಗೆಲ್ಲ ಅವಮಾನ ಮಾಡೋದಕ್ಕಿಂತ ಸೌತಿ ಜೊತೆ ಇರೋದು ಎಷ್ಟೋ ಮೇಲು. ಸುಬ್ಬಿ, ನನ್ ಮಾತು ಕೇಳ. ಸಾಕ್ ಸುಮ್ನೆ ರೀ. ನಾನು ಹೇಳ್ದಾಗ ಕೇಳ್ತೀರೋ ಇಲ್ಲ ನಾನು ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬೇಕು? ಏನ್ ನನ್ ಮಗನ್ ಮೇಲೆ ಅಂಗ್ರೋಪ ಆಗ್ತಾ ಇದ್ಯಾ? ಹೆದರ್ಕೊಂಡ್ ನಂಬಿದಕ್ ತಾನೆ ನೀವು ನಮ್ಮ ಅತ್ತೆ ಬಾಳಿಗೆ ಬೆಂಕಿ ಹಾಕಿದ್ರಿ. ಈಗ ನಿಮ್ ಮಗ ನನ್ನ ಬಾಳಿಗೆ ಬೆಂಕಿ ಹಾಕಿದ್ರು. ನೋಡಿ, ಮರ್ಯಾದೆ ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ಮಾವ ಅನ್ನೋದನ್ನ ಮರ್ತು ನೀವು ನಡೀರಿ ಒಳಗೆ. ಸುಬ್ಬು, ಸುಬ್ಲಕ್ಷ್ಮಿ, ನೀವಿಬ್ರು ಎಲ್ರೇ ಹೋಯ್ತಾ ಇದ್ದೀರಾ? ಗಂಡ ಹೆಂಡತಿ ಇವತ್ತು ಹೊಡೆದಾಡ್ತಾರೆ, ನಾಳೆ ಒಂದಾಯ್ತಾರೆ. ಬಂದಾರಿಗೆ ಸುಂಕ ಇಲ್ಲ ಅಂತ ಊರ್ ಸೇರ್ಕೊಳ್ಳೋಣ ಕತ್ಲಾಗೋಷ್ಟೊತ್ತಿಗೆ. ಬನ್ನಿ ಬನ್ನಿ. ಗಂಡ ಒಬ್ಬ ಬಂಡ ಆದ್ರೆ ಮಗ ಅವ್ರ ಅಪ್ಪ ಆಗ್ಬಿಟ್ಟ. ಎಲ್ಲ ನಾವು ಪಡ್ಕೊಂಡ್ ಬಂದಿದ್ದು ಸಮಾಧಾನ ಮಾಡ್ಕೋದಕ್ಕೆ.
ಬಾ